ಹೆಲೋ ಗಾಯ್ಸ್, ಸಂತೃಪ್ತಿ ಕಿಚನ್ಗೆ ಸ್ವಾಗತ. ಇವತ್ತು ಮತ್ತೊಮ್ಮೆ ಮಸ್ತ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ತಂದೂರಿ ಚಿಕನ್ ಹೆಸರು ಕೇಳಿದ ತಕ್ಷಣ ಬಾಯಿ ನೀರು ಬರ್ತಿದೆ. ಬನ್ನಿ, ನಮ್ಮದೇ ಸ್ಟೈಲಲ್ಲಿ, ಓವನ್ ಇಲ್ಲ, ಯಾವುದೇ ಸ್ಮೋಕ್ ಇಲ್ಲ, ಆದರೆ ರುಚಿ ಮಾತ್ರ ಸಖತ್ತಾಗಿರುತ್ತೆ, ಹೆಲ್ತಿ ಇರುತ್ತೆ. ಲೆಟ್ಸ್ ನಾಟ್ ಡಿಲೇ, ಶುರು ಮಾಡೋಣ. ಮೊದಲಿಗೆ ಅರ್ಧ kg ಚಿಕನ್ ಗಟ್ಟಿ ಭಾಗಗಳು ಲೈಕ್ ಲೆಗ್ ಪೀಸ್, ತೈ ಪೀಸ್ ಈ ಥರ ತೊಗೊಂಡಿದ್ದೀನಿ. ಎಲ್ಲ ಪೀಸಸ್ನು ವಾಟ್ರಲ್ಲಿ ಕ್ಲೀನಾಗಿ ತೊಳ್ಕೊಂಡಾದಮೇಲೆ ಎಲ್ಲ ಪೀಸಸ್ ಮೇಲೆ ಚಾಕುವಿಂದ 2 ಲೈನ್ ಇನ್ಸಿಷನ್ ಮಾಡಬೇಕು. ಡಬಲ್ ರೌಂಡ್ ಆಫ್ ಮ್ಯಾರಿನೇಷನ್ ಮೆಥಡಿಂದ ಮಾಡ್ತಿದ್ದೀನಿ. ಬನ್ನಿ ಫಸ್ಟ್ ರೌಂಡ್ ಆಫ್ ಮ್ಯಾರಿನೇಷನ್ನ ಮಾಡೋಣ. ನಾನಿವಾಗ ಇದಕ್ಕೆ 1 ಟೇಬಲ್ ಸ್ಪೂನ್ ಆಫ್ ಸಾಲ್ಟ್ನ ಆ್ಯಡ್ ಮಾಡಿದೆ. 1/2 ಟೇಬಲ್ ಸ್ಪೂನ್ ಆಫ್ ಅಡುಗೆ ಅರಿಶಿನ ಆ್ಯಡ್ ಮಾಡ್ತಿದ್ದೀನಿ. 1/2 ಟೇಬಲ್ ಸ್ಪೂನ್ ಆಫ್ ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ತಿದ್ದೀನಿ. ಹಾಗೆ ಅರ್ಧ ನಿಂಬೆಹಣ್ಣನ್ನ ಹಿಂಡ್ತಿದ್ದೀನಿ. ನಿಂಬೆಹಣ್ಣನ್ನ ಹಿಂಡೋದಕ್ಕೆ ಮುಂಚೆ ಸರ್ಫೇಸ್ ಮೇಲೆ ಅದನ್ನು ರಬ್ ಮಾಡಿ ಕ್ಲೀನಾಗಿ ತೊಳೆದು ಕಟ್ ಮಾಡಿ, ಕಹಿ ಅಂಶ ಎಲ್ಲ ಹೋಗಿರುತ್ತೆ. ಇವಾಗ ನಾನು ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಷನ್ಗೆ ಇಡ್ತಿದ್ದೀನಿ. ಪ್ಲೇಟ್ ಕ್ಲೋಸ್ ಮಾಡಿ. ಅಟ್ ಎ ಟೈಮು ಸೆಕೆಂಡ್ ರೌಂಡ್ ಆಫ್ ಮ್ಯಾರಿನೇಷನ್ಗೂ ಪೇಸ್ಟ್ನ ಪ್ರಿಪೇರ್ ಮಾಡ್ಕೊಳ್ಳೋಣ. ಈಗ ಒಂದು ಬೌಲಲ್ಲಿ 150 ml ಮೊಸರನ್ನ ಹಾಕೋತಿದ್ದೀನಿ. ಇವಾಗ ಇದಕ್ಕೆ 1/2 ಸ್ಪೂನು ಸಾಲ್ಟ್ನ ಆ್ಯಡ್ ಮಾಡ್ತಿದ್ದೀನಿ. 2 ಸ್ಪೂನ್ ಆಗುವಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರು, ಕಲರಿಗೆ ಸ್ವಲ್ಪ ಲಿಟಲ್ ಸ್ಪೈಸಿನೆಸ್ಸಿಗೆ ಚೆನ್ನಾಗಿರುತ್ತೆ, ಅದಕ್ಕೆ ಆ್ಯಡ್ ಮಾಡ್ತಿದ್ದೀನಿ. ಮತ್ತು 1/2 ಸ್ಪೂನ್ ಗರಂ ಮಸಾಲಾನು ಆ್ಯಡ್ ಮಾಡ್ಕೊತಿದ್ದೀನಿ. ಇದಾದಮೇಲೆ 1.5 ಸ್ಪೂನು ಧನಿಯಾ ಪೌಡರ್ನ ಆ್ಯಡ್ ಮಾಡ್ತಿದ್ದೀನಿ. ಸ್ವಲ್ಪ 1/2 ಸ್ಪೂನಷ್ಟು ಆಯಿಲನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ಫೈನಲಿ 1 ಸ್ಪೂನಷ್ಟು ಕಸ್ತೂರಿ ಮೇಥಿ. ಇದೆಲ್ಲ ಹಾಕಾದ್ಮೇಲೆ ಕ್ಲೀನಾಗಿ ಮಿಕ್ಸ್ ಮಾಡಿ ಪೇಸ್ಟ್ನ ಪ್ರಿಪೇರ್ ಮಾಡಿಕೊಂಡೆ. ಚೆನ್ನಾಗಿ ಮಿಕ್ಸ್ ಮಾಡಿ ಪೇಸ್ಟ್ನ ಪ್ರಿಪೇರ್ ಆದಮೇಲೆ ಇವಾಗ ಇದಕ್ಕೆ ಫಸ್ಟ್ ರೌಂಡ್ ಆಫ್ ಮ್ಯಾರಿನೇಷನ್ ಆಗಿರೋಂಥ ಪೀಸಸ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡಿ ಡಬಲ್ ಕೋಟ್ ಮಾಡೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಿಕ್ಸ್ ಮಾಡೋ ಇನ್ಸಿಷನ್ ಅಂತಂದರೆ 2 ಲೈನ್ ಚಾಕಿಂದ ಕಟ್ ಮಾಡಿರ್ತೀವಿ ಅಲ್ವಾ, ಮಸಾಲ ಚೆನ್ನಾಗಿ ಇಟ್ಕೊಳ್ಳಿ ಅನ್ನೋ ಪರ್ಪಸ್ಸಿಂದ ಕಟ್ ಮಾಡಿರ್ತೀವಿ. ಇವಾಗ ಇದಕ್ಕೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಸ್ಪೂನ್ ಹಾಕಿದೆ, ಫ್ಲೇವರಿಗೆ ಚೆನ್ನಾಗಿರುತ್ತೆ. ಎಲ್ಲ ಹಾಕಾದ್ಮೇಲೆ ಮತ್ತೊಮ್ಮೆ ಕ್ಲೀನಾಗಿ ಮಿಕ್ಸ್ ಮಾಡಿ ಇವಾಗ 15ರಿಂದ 20 ನಿಮಿಷ ಮ್ಯಾರಿನೇಷನ್ನ ಮಾಡಬೇಕು. ಇವಾಗ ಆಗಿದೆ ಟೈಮು. ಸ್ಟವ್ ಆನ್ ಮಾಡ್ಕೊಂಡು ತವದ್ಮೇಲೆ 2 ಟೇಬಲ್ ಸ್ಪೂನ್ ಆಫ್ ಆಯಿಲ್ನ ಹಾಕ್ಕೊಂಡು ಹೀಟ್ ಮಾಡ್ಕೊಳ್ಳಿ. ಹೀಟ್ ಆಗಿದೆ. ಇವಾಗ ಪ್ಲೇಸ್ ಮಾಡ್ತಿದ್ದೀನಿ ಪೀಸಸ್ನ ಒಂದೊಂದಾಗಿ. ತುಂಬ ಒತ್ತೊತ್ತಾಗಿ ಮಾಡಬೇಡಿ, ಸ್ಪೇಸ್ ಕೊಟ್ಟು ಮಾಡಿ, ಬೇಯೋದಕ್ಕೆ ಈಸಿ ಆಗುತ್ತೆ. ಎಣ್ಣೆ ಮತ್ತು ಲಿಕ್ವಿಡ್ ಕಂಟೆಂಟ್ನ ಬಿಡುತ್ತದು. ಸೊ ಹಾಗಾಗಿ ಸ್ವಲ್ಪ ಸ್ಪೇಸ್ ಕೊಟ್ಟು, ತುಂಬ ಡೆನ್ಸಾಗಿ ಒತ್ತೊತ್ತಾಗಿ ಫಿಲ್ ಮಾಡಬೇಡಿ. ಹಾಗೆ ಎಲ್ಲನೂ ಪ್ಲೇಸ್ ಮಾಡಿ. ಪ್ಲೇಸ್ ಮಾಡಿದ್ಮೇಲೆ ಒಂದು ಸೈಡು 7ರಿಂದ 8 ನಿಮಿಷ ಅದು ಚೆನ್ನಾಗಿ ಬೇಯಬೇಕು. ಸಂಜೆ ತಂಗಾಳಿ ತಂಪಾಗಿ ಬೀಸಿ ಹೂವ ಕಂಪನ್ನು ಹಾದಿಗೆ ಹಾಸಿ. ಇವಾಗ ನಾನು ಇದನ್ನು ಒಂದೊಂದಾಗಿ ಫ್ಲಿಪ್ ಮಾಡಿ, ಅಂದರೆ ತಿರುವು ಹಾಕ್ತೀನಿ. 2 ಕಡೆ ಬೇಯಬೇಕು ಚೆನ್ನಾಗಿ. ಇದು ಎಲ್ಲ ಪೀಸಸ್ನು ತಿರುವು ಹಾಕಿ ನಂತರ ಸೈಡ್ ವೈಸೂ ನೀವು ಚೆನ್ನಾಗಿ ಬೇಯಿಸ್ಕೋಬೇಕು. ಅದು ಈ ಕಲರ್ ಟರ್ನ್ ಆಗುತ್ತೆ. ಆಮೇಲೆ ಎಲ್ಲನೂ ಇಳಿಸ್ಕೊಳ್ಳಿ. ಇವಾಗ ಇದು ಸವಿಯೋದಕ್ಕೆ ರೆಡಿಯಾಗಿದೆ. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಟೇಸ್ಟ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.